ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ತಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಏನಪ್ಪ ಮಾಹಿತಿ ಅಂದರೆ, ಭೂತಬಾಧೆಯಾಗಲಿ ತಂತ್ರಬಾಧೆಯಾಗಲಿ, ಶರೀರದೊಳಗೆ ನಾನಾ ನಮನೆಯ ಬಗೆಯ ಬಾಧೆಯಾಗಲಿ, ಈ ಬಾಧೆಯನ್ನು ತಡೆಗಟ್ಟಬಹುದು, ತಾತ್ಕಾಲಿಕವಾಗಿ ತಡೆಗಟ್ಟಬಹುದು. ಯಾವ ರೀತಿಪ ಅಂದರೆ, ಈಗ ಮೈಯಲ್ಲಿ ಬಂದು ಭೂತಗಳು ಆಟ ಆಡುತ್ತದೆ, ನಿಮಗೆ ಮಾಂತ್ರಿಕರಲ್ಲಿ ಕರೆದುಕೊಂಡು ಹೋಗೋಕ್ಕಾಗಲ್ಲ, ಟೈಮ್ ಹಿಡಿಯುತ್ತದೆ. ಆ ಸಂದರ್ಭದಲ್ಲಿ ತಾವು ಇದೊಂದು ಮನೆ ರೆಮಿಡಿ ಅಂಥೇಳಿ ಅಂತಾರೆ ಇದಕ್ಕೆ. ಈ ರೀತಿ ಮಾಡಿಕೊಂಡರೆ ತಮಗೆ ಬಾಧೆ ಇದ್ದ ವ್ಯಕ್ತಿ ಸ್ವಲ್ಪ ಹೊತ್ತು ಸಮಾಧಾನ ಆಗುತ್ತದೆ. ಇದನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಒಂದು ಅರಿಶಿಣದ ಬೇರನ್ನು ತೆಗೆದುಕೊಂಡು, ಅಂಗಡಿಯಿಂದ ಒಂದು ಅರಿಶಿಣದ ಬೇರನ್ನು ತೆಗೆದುಕೊಂಡು ಬರಬೇಕು. ಆ ಅರಿಶಿಣದ ಬೇರಿಗೆ ತುಂಬಿದ ಕೊಡಪಾನ ನೀರನ್ನು ಚಿಮಿಕ್ ಹೊಡೆದು ಆ ಅರಿಶಿಣದ ಬೇರನ್ನು ಬಾಧೆ ಇದ್ದ ವ್ಯಕ್ತಿಯ ತೆಲುಗುಂಬ ಬುಡಕೆ ಇಟ್ಟು ಮಲಗಿಸಬೇಕು. ಮಲಗಿಸಿದರೆ ಅವನಿಗೆ ಸ್ವಲ್ಪ ಹೊತ್ತಿಗೆ ರಿಲ್ಯಾಕ್ಸ್ ಅನಿಸುತ್ತದೆ. ಇದೇ ರೀತಿ ಮಾಡಿದರೆ ಅವನ ಬಾಧೆ ಕ್ರಮೇಣವಾಗಿ ಕಡಿಮೆ ಆಗುತ್ತದೆ. ಇದು ಅತ್ಯಂತ ಚಮತ್ಕಾರಿಯಾದಂಥ ತಂತ್ರ. ಸುಮಾರು ಜನಕ್ಕೆ ನಾನು ಬೋಧನೆ ಮಾಡಿದ್ದೀನಿ. ಇದರಿಂದ ಚಲೋ ಪರಿಣಾಮವೂ ಬಂದಿದೆ. ಸುಮಾರು ಜನ ಚಲೋ ರಿಸಲ್ಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತಾವೆಲ್ಲನೂ ಇದನ್ನು ಯೂಸ್ ಮಾಡಿದರೆ ಬಾಧೆ ಇದ್ದ ವ್ಯಕ್ತಿಗೆ ಸ್ವಲ್ಪ ರಿಲೀಫ್ ಆಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.